ವೆಲ್ಕಮ್ ಬ್ಯಾಕ್. ಕಿತ್ತೂರು ಚೆನ್ನಮ್ಮನ ಕಿರು ಮೃಗಾಲಯದಲ್ಲಿ ನಿಗೂಢವಾಗಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಮೃಗಾಲಯದಲ್ಲಿ ನಿಗೂಢವಾಗಿ 28 ಕೃಷ್ಣ ಮೃಗಗಳ ಸಾವು. ಕಿತ್ತೂರು ಚೆನ್ನಮ್ಮನ ಕಿರು ಮೃಗಾಲಯದಲ್ಲಿ ಈ ದುರಂತ ನಡೆದಿದೆ. ಬೆಳಗಾವಿ ತಾಲೂಕಿನ ಬೂತರಾಮನಹಟ್ಟಿ ಮೃಗಾಲಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಏಕಾಏಕಿ ಕೃಷ್ಣ ಮೃಗಗಳ ಸಾವಿನಿಂದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇದೇ ನವೆಂಬರ್ 13ರಂದು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇವತ್ತು 28 ಕೃಷ್ಣ ಮೃಗಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿವೆ. ಮೃಗಾಲಯದಲ್ಲಿ ನಿಗೂಢವಾಗಿ 28 ಕೃಷ್ಣ ಮೃಗಗಳ ಸಾವಾಗಿದೆ. ಇನ್ನು ಬೆಳಗಾವಿ ತಾಲೂಕಿನ ಬೂತರಾಮಹಟ್ಟಿಯ ಕಿತ್ತೂರು ಚೆನ್ನಮ್ಮನ ಕಿರು ಮೃಗಾಲಯದಲ್ಲಿ ನಿಗೂಢವಾಗಿ 28 ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂತದ್ದು. ಇನ್ನು ಯಾವ ಕಾರಣಕ್ಕಾಗಿ ಕೃಷ್ಣ ಮೃಗಗಳು ಸಾವನ್ನಪ್ಪಿದೆ ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಈ ಹಿಂದೆಯೂ ಕೂಡ ಅಂದ್ರೆ ನವೆಂಬರ್ 13ರಂದು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇವತ್ತು 28 ಕೃಷ್ಣ ಮೃಗಗಳು ಅನುಮಾನ ರೀತಿಯಲ್ಲಿ ಸಾವನ್ನಪ್ಪಿದ್ದಾವೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಏನಾದರೂ ಬೇರೆ ಯಾವುದಾದ್ರೂ ಕಾರಣಗಳಿದೆಯಾ ಎಂಬುದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮೃಗಾಲಯ ವೈದ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಕೃಷ್ಣ ಮೃಗಗಳು ಬಲಿಯಾಗಿದ್ವಾ ಎಂಬ ಪ್ರಶ್ನೆಗಳು ಈಗ ಉದ್ಭವ ಆಗ್ತಿವೆ. 8 ಕೃಷ್ಣ ಮೃಗಗಳು ಮೃತಪಟ್ಟಾಗ ಎಚ್ಚೆತ್ತುಕೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕೂಡ ತೋರಿದ್ದಾರೆ. ಉಳಿದ ಕೃಷ್ಣ ಮೃಗಗಳಿಗೆ ಚಿಕಿತ್ಸೆ ನೀಡದೆ ಸಿಬ್ಬಂದಿಗಳು ಎಡವಿದ್ದಾರಾ ಎಂಬೆಲ್ಲ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು. ಸತ್ತ ಕೃಷ್ಣ ಮೃಗಗಳನ್ನ ಲ್ಯಾಬ್ಗೆ ಕಳುಹಿಸಿ ಸೈಲೆಂಟ್ ಆಗಿ ಕೂತ್ರ ಅಧಿಕಾರಿಗಳು ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇವೆ. ಇನ್ನೇನು ಈ ಹಿಂದೆ ನವೆಂಬರ್ 13ರಂದು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಆ ಸಮಯದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ರ, ಬರೀ ಚಿಕಿತ್ಸೆಯನ್ನ ನೀಡದೆ ಸಿಬ್ಬಂದಿಗಳು ಏನಾದ್ರೂ ಎಡುವುದ್ರ ಎಂಬೆಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ಈ ಹಿಂದೆ 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇವತ್ತು 24 ಕೃಷ್ಣ ಮೃಗಗಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿವೆ. ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಕೃಷ್ಣ ಮೃಗಗಳು ಬಲಿಯಾದ್ವಾ ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಹುಟ್ಟಿ ಹಾಕಿಕೊಂಡಿಲ್ಲ. ನಮ್ಮ ದೂರಿಂದ ವಿಡಿಯೋ ತಗೊಂಡ ನೀವು ಮೃಗಾಲಯದಲ್ಲಿ ಒಟ್ಟು 28 ಕೃಷ್ಣ ಮೃಗಗಳ ಅನುಮಾನಾಸ್ಪದ ಸಾವು. ಮೃಗಾಲಯಕ್ಕೆ ಬೆಳಗಾವಿ ಎಸಿಎಫ್ ನಾಗರಾಜು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಮೈಸೂರಿನಿಂದ ವೈದ್ಯರ ತಂಡವನ್ನ ಕರೆಸಿದ್ದಾರೆ ಅಲ್ಲಿಯ ಅಧಿಕಾರಿಗಳು. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನ ಏನು ಕಿತ್ತೂರು ಚೆನ್ನಮ್ಮನ ಮೃಗಾಲಯದಲ್ಲಿ ಒಟ್ಟು 28 ಕೃಷ್ಣ ಮೃಗಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಆ ಸ್ಥಳಕ್ಕೆ ಬೆಳಗಾವಿಯ ಎಸಿಎಫ್ ನಾಗರಾಜು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಮೈಸೂರಿನಿಂದ ವೈದ್ಯರ ತಂಡವನ್ನ ಕರೆಸಿ ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡಿಸಲಾಗ್ತಿದೆ. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಇನ್ನ ಅಲ್ಲಿ ಬೆಳಗಾವಿಯ ಎಸಿಎಫ್ ನಾಗರಾಜು ಭೇಟಿ ನೀಡಿ ಮಾತನಾಡಿದ್ದಾರೆ. ಏನನ್ನ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು 20 ಸಾವನ್ನಪ್ಪಿದೆ. ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ. ಅದ್ರ ಪ್ರಕಾರ ಅದನ್ನು ಚೆಕ್ ಮಾಡಲಿಕ್ಕೆ, ಯಾಕಂದರೆ ಒಂದೇ ಸಲ ಈಗ ನಮ್ಮ ಈ ಜೂದಲ್ಲಿ ಆಗ್ತಾ ಇರೋದು ಇದು ಇನ್ಸಿಡೆಂಟ್ ಈ ಥರ. ಹಂಗಾಗಿ ನಾವು ಮೈಸೂರು ಮತ್ತು ಬನ್ನೇರುಘಟ್ಟದಲ್ಲಿರತಕ್ಕಂಥ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಅವರು ಬರ್ತಾ ಇದ್ದಾರೆ. ಇದ್ರದ್ದು ಅಂದರೆ ಪಕ್ಕ ಯಾವ ಡಿಸೀಸಿಂದನೇ ಆಗಿದೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು. ಇದು ಆಗಬಾರ್ದಾಗಿತ್ತು ಅಂತ ನಂದು. ಕೃಷ್ಣ ಮೃಗ ಬ್ಲ್ಯಾಕ್ ಬಕ್ ಅಂತ ಟೋಟಲ್ಲು ಅದು 38 ಇದ್ವು. ಮೊನ್ನೆ 13ನೇ ತಾರೀಕಿಗೆ 8 ಸತ್ತಿದ್ವು. ಪಾಪ ಅದ್ರದ್ದು ನಾವು ಇದನ್ನು ಮಾಡಿದ್ವಿ, ಏನು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನೇರುಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದ್ದೀವಿ.
ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ. ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ. ಅಂದರೆ ಇವತ್ತು 20 ಆಗಿದೆ, 28 ಆಗಿದೆ. ಮೊನ್ನೆ 13ನೇ ತಾರೀಕಿಗೆ 8, ಇವತ್ತೊಂದು 20. ಹಾಗಾಗಿ ಇದು ಈಗ ಡಾಕ್ಟರ್ಸ್ ಬಂದಮೇಲೆ ಅದ್ರದ್ದು ಇದು ಯಾವ ಡಿಸೀಸು ಎದರಿಂದ ಇದು ಆಯ್ತು ಅಂತಂದೇಳಿ ಗೊತ್ತಾಗ್ತದೆ. ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲ್ನೋಟಕ್ಕೆ ಹೇಳಿದಾರೆ. ನಮ್ಮ ಈಗ ಇಲ್ಲಿ ಅಜ್ಗುದಲ್ಲಿರೋಂಥ ಡಾಕ್ಟರ್ಸು ಅದನ್ನ ಹೇಳಿದಾರೆ. ಆಮೇಲೆ ನಾವು ಮೈಸೂರಲ್ಲಿ ಈ ಥರ ಆಗ್ತಾ ಇದೆ, ಹಿಂಗೆ ಸಡನ್ ಎಲ್ಲರೂ ಡೆತ್ ಆಗಿದೆ ಅಂದಮೇಲೆ ಆ ಡಾಕ್ಟರ್ಸೂ ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸು ಅವರು ಹಂಗೆ ಅಂದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ, ಅದು ಹಂಗಿದ್ರೆ ಮತ್ತು ಅದು ಒಂದೇ ಪ್ರಾಣಿಗೆ ಆಗಿದೆ ಅಂದರೆ ಅದು ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರು ಬಂದು ಇದನ್ನ ಮಾಡಲಿ ಮಟ್ಟ ನಾವು ವೇಟ್ ಮಾಡಿದ್ವಿ. ಅಂದ್ರೆ ಅದು ಪಕ್ಕ ಯಾವ ಡಿಸೀಸ್ ಅಂತ ಗೊತ್ತಾಗುತ್ತೆ ಅಷ್ಟೇ. ಒಂದಕ್ಕಾಗಿದ್ದಕ್ಕೆ ಹಾಕಿದೆ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಂದ್ರೆ ಎಲ್ಲಾನು ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಅದು ಬ್ಯಾಕ್ಟೀರಿಯಲ್ ಇದನ್ನೇ ಇರ್ಬೋದು ಅಂತ ನಮ್ಮ ಗೊತ್ತಿಲ್ಲ. ಅಲ್ಲ ಅದೇ ಗೊತ್ತಿಲ್ಲ ಈಗ ನಮ್ಗೆ. ಅದು ಡಾಕ್ಟರ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ, ಇವು ಓಪನ್ ಆಗೇ ಇರ್ತಾವೆ ಪ್ರಾಣಿ ಎಲ್ಲ ಇದು. ಹಂಗಾಗಿ ಈಗ ಅವ್ರು ಡಾಕ್ಟರ್ಸ್ ಬಂದ ಮೇಲೆನೇ ಹೇಳ್ಬೇಕು ಈಗ ಅದನ್ನ. ಇಲ್ಲ ಆಗಿಲ್ಲ. ಬೇರೆ ಝೋನಲ್ಲಿ